ನಮ್ಮ ನ್ಯೂಸ್ಗೆ ಸ್ವಾಗತ. ಕಸ ಸಂಗ್ರಹಣಕಾರರಿಂದಲೇ ಕಸಕ್ಕೆ ಬೆಂಕಿ, ವಾಯು ಮಾಲಿನ್ಯ. ಚಿಂತಾಮಣಿ ನಗರದಾದ್ಯಂತ ತ್ಯಾಜ್ಯ ಸಮಸ್ಯೆಯನ್ನು ಬೆಂಕಿಯ ಮೂಲಕ ಶಮನಗೊಳಿಸುವ ಪ್ರಯತ್ನ ನಡೆಯುತ್ತಿರುವ ಬಗ್ಗೆ ಹಲವಾರು ಬಾರಿ ನಗರಸಭೆಗೆ ಮನವರಿಕೆ ಮಾಡಿದರೂ ಇದಕ್ಕೆ ಕಡಿವಾಣ ಹಾಕಬೇಕಾದ ನಗರಸಭೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದು ಪರಿಸರ ಮಾಲಿನ್ಯ ಹೆಚ್ಚುತ್ತಿದೆ. ಮಂಗಳವಾರ ನಗರದ ಪ್ರತಿಷ್ಠಿತ ಬಡಾವಣೆಯಾದ ರಾಜೀವ್ ನಗರ ಬಡಾವಣೆಯ ಮೊದಲೇ ಮುಖ್ಯ ರಸ್ತೆಯ 1ನೇ ಅಡ್ಡ ರಸ್ತೆಯ ಸಮೀಪ ಮನೆ ಸಂಗ್ರಹಣೆ ಮಾಡುವ ಕಸ ಸಂಗ್ರಹಣೆಕಾರರು ರಸ್ತೆಯ ಪಕ್ಕದಲ್ಲಿನ ಖಾಲಿ ನಿವೇಶನದಲ್ಲಿ ತಳ್ಳುವ ಬಂಡಿಯಲ್ಲಿ ಕಸ ಸಂಗ್ರಹಣೆ ಮಾಡಿಕೊಂಡು ಬಂದು ಸದರಿ ಬಂಡಿಯನ್ನು ತಂದು ಖಾಲಿ ನಿವೇಶನದಲ್ಲಿ ನಿಲ್ಲಿಸುತ್ತಾರೆ. ಸದರಿ ಕಸವನ್ನು ಟಿಪ್ಪರ್ ವಾಹನದ ಮೂಲಕ ವಿಲೇವಾರಿ ಮಾಡಬೇಕು. ಟಿಪ್ಪರ್ ವಾಹನ ಸಮಯಕ್ಕೆ ಸರಿಯಾದಕ್ಕೆ ಬಾರದ ಹಿನ್ನೆಲೆಯಲ್ಲಿ ಮನೆ ಸಂಗ್ರಹಣೆಕಾರರು ಸಂಗ್ರಹಿತ ಕಸವನ್ನು ತಳ್ಳುವ ಬಂಡಿಯಲ್ಲಿ ಬಿಟ್ಟು ಬಿಡುವ ಪರಿಣಾಮ ನಾಯಿಗಳು ಸದರಿ ಕಸವನ್ನು ಎಳೆದು ಹೊರಕ್ಕೆ ಹಾಕಿ ಇಡೀ ಪ್ರದೇಶ ಕಸಮಯವನ್ನಾಗಿ ಪರಿವರ್ತನೆ ಮಾಡುತ್ತಿರುತ್ತದೆ. ಇನ್ನು ಖಾಲಿ ನಿವೇಶನದಲ್ಲಿ ಬಿದ್ದ ಕಸವನ್ನು ನಗರಸಭೆಯವರು ಎತ್ತಂಗಡಿ ಮಾಡದೆ ಸದರಿ ಕಸಕ್ಕೆ ಬೆಂಕಿ ಹಾಕಿದ ಪರಿಣಾಮ ದಟ್ಟ ಹೊಗೆಯಿಂದ ರಸ್ತೆಯಲ್ಲಿ ಓಡಾಡುವ ಜನತೆ ಮತ್ತು ವಾಹನ ಸವಾರರು ಪರದಾಡಿದರೆ ಸಮೀಪದ ಮನೆಯ ನಿವಾಸಿಗಳು ಹೊಗೆಯ ಬಗ್ಗೆ ನಗರಸಭೆ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ವಾಯು ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಕಾಯ್ದೆಯಡಿ ನಗರಸಭೆ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡುವ ಮೂಲಕ ಇಂಥ ಪ್ರಕರಣಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕೆಂದು ಅಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದರೆ, ಸಂಗ್ರಹವಾಗಿದ್ದ ಕಸವನ್ನು ನಿಗದಿತ ಸಮಯಕ್ಕೆ ವಿಲೇವಾರಿ ಮಾಡುವ ಮೂಲಕ ಬಡಾವಣೆಯಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವಂತೆ ಸಹ ಒತ್ತಾಯಿಸಿದ್ದಾರೆ.